ಜೈ ಶ್ರೀ ಭದ್ರಕಾಳಿ ಒಡೆಯ ಶ್ರೀ ವೀರಭದ್ರ ತಂತ್ರ ಪ್ರಯೋಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರ ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ಪರಿಚಯಿಸುತ್ತಿರುವ ಅತ್ಯದ್ಭುತವಾಗಿರ್ತಕ್ಕಂಥ ವನಸ್ಪತಿ ಅಥವಾ ಗಿಡಮೂಲಿಕೆ ತಾರೆ ಮರ. ಇದು ಸಾಕಷ್ಟು ರೀತಿಯಲ್ಲಿ ಕೆಲವೊಂದು ಕಾಡು ಮೇಡುಗಳಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಬೆಳೀತಕ್ಕಂಥದ್ದು ಮತ್ತು ಜಂಗಲ್ ಪ್ರದೇಶಗಳಲ್ಲೂ ಇದು ಬೆಳೀತಕ್ಕಂಥದ್ದು ಇರ್ತದೆ. ಮತ್ತು ಕೆಲವೊಂದು ಶನಿ ಮಹಾತ್ಮ ಅಂಥ ದೇವಸ್ಥಾನಗಳಲ್ಲಿ ಇದನ್ನು ಬೆಳೆಸ್ತಕ್ಕಂಥದ್ದು ವಿಧಿವಿಧಾನಗಳು ಸಾಕಷ್ಟು ರೀತಿಯಲ್ಲೇ ಇರ್ತದೆ. ಇದಕ್ಕೆ 18 ವರ್ಷ ತುಂಬಿದ್ದಾದಮೇಲೆ ಇದಕ್ಕೆ ದೀಕ್ಷಾ ಸಂಸ್ಕಾರ ಮಾಡಿ, ಇದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ, ಇದಕ್ಕೆ ಕೆಲವೊಂದು ಚಕ್ರ ಸ್ಥಾಪನೆಗಳು ಮಾಡಿ ಈ ಒಂದು ಗಿಡನ, ಈ ಒಂದು ಮರನ ಸಂಪೂರ್ಣವಾಗಿ ಶನೇಶ್ವರನಿಗೆ ಅರ್ಪಿಸಿ ಇದರಿಂದ ಆಗುವ ಪರಿಣಾಮಗಳು, ಇದರಿಂದ ಆಗೋಂಥ ಕೆಲವೊಂದು ಲಾಭಗಳು, ಕೆಲವೊಂದು ನಷ್ಟಗಳು, ಕೆಲವೊಂದು ತಾಂತ್ರಿಕ ಪ್ರಯೋಗಗಳು ಸಾಕಷ್ಟು ರೀತಿಯಲ್ಲೇ ಇರ್ತದೆ. ಯಾರೋ ಒಬ್ಬ ಮೈ ಮೇಲೆ ಯಾವುದೋ ದೇವ್ರು ಬರ್ತದೆ, ಹೋಗಿ ತಾರೆ ಮರಕ್ಕೆ 3 ಸುತ್ತು ಪ್ರದಕ್ಷಿಣೆ ಹಾಕ್ಬಿಡಿ, ಅದೇನೋ ಮಾಡಿ ಇದೇನೋ ಮಾಡಿ ಹಾಗೆಲ್ಲ ಹೇಳ್ತಾನೆ ಅಂತಂದರೆ ಅವನು ಸುಮ್ಮನೆ ಹೇಳಲ್ಲ. ಅವರು ಅದಕ್ಕೆ ಸಂಬಂಧಪಟ್ಟಂಗೆ ಚಕ್ರ ಸ್ಥಾಪನೆಗಳು, ಕೆಲವೊಂದು ಪೂಜೆಗಳು, ಕೆಲವೊಂದು ಪುನಸ್ಕಾರಗಳು ಮಾಡಿಸಿರ್ತಾರೆ, ಕೆಲವೊಂದು ಬಲಿಗಳನ್ನ ಕೊಟ್ಟಿರ್ತಾರೆ. ಹಂಗಿರೋದ್ರಿಂದ ಅದು ಕೆಲಸ ಮಾಡ್ತದೆ. ಆಯಿತಾ? ಇನ್ನು ಇದನ್ನು ಕೆಲವೊಂದು ಆಯುರ್ವೇದಿಕ್ ಪದ್ಧತಿಗಳಲ್ಲೂ ಬಳಸ್ತಾರೆ. ಇದ್ರ ಕಾಯಿ, ಇದ್ರ ಬೇರು, ಇದರ ಒಂದು ನಾರು, ಇದರ ಎಲೆ, ಇದರ ಕಾಂಡ, ಇದರ ಚಿಗುರು, ಈ ಥರದ್ದೆಲ್ಲ ಬಳಸ್ಕೊಂಡು ಕೆಲವೊಂದು ಆಯುರ್ವೇದಿಕ್ ಪದ್ಧತಿಗಳಲ್ಲೂ ಔಷಧಿಗಳನ್ನು ಮಾಡ್ತಾರೆ. ಆಯಿತಾ? ತಾರೆ ಮರದ್ದು ವಿಚಾರಗಳು ಹೇಳಬೇಕು ಅಂತಂದರೆ ಯಾವ್ದಾರು ಒಂದು ದೊಡ್ಡದೊಂದು ಬುಕ್ಕೆ ಬರೀಬೇಕು. ನಮ್ಮ ತಾತ ಹೇಳಿದ್ದು ಲೆಕ್ಕಾಚಾರಕ್ಕೆ ನೋಡ್ಕೊಂಡ್ರೆ ಒಂದು ಬುಕ್ಕೆ ಬರೆದ್ಬಿಟ್ಟು ಪ್ರಿಂಟ್ ಮಾಡಿಬಿಟ್ಟು ಹಾಕಬೇಕು. ಆ ಲೆಕ್ಕಾಚಾರಕ್ಕೆ ಐತೆ ಇದು. ಆಯಿತಾ? ತಾರೆ ಮರ ಅಂತಂದರೆ ತಮಾಷೆ ಮಾತಲ್ಲ. ಆಯಿತಾ? ಈ ಭೂತಾಳೆ ಏನೇನೋ ಎಲ್ಲ ಹೇಳ್ತಿರಲ್ಲ, ರಕ್ತ ಭೂತಾಳೆ, ದೇವ್ ಭೂತಾಳೆ, ಬಿಳೆ ಭೂತಾಳೆ ಅಂತಂದ್ಬಿಟ್ಟು ಈ ಭೂತಾಳೆ ಲೆಕ್ಕಾಚಾರಕ್ಕೆ ಸೇರ್ಕೊಂಥದ್ದು ಇದು. ಇದೇನು ತಮಾಷೆ ಮಾತು ವಿಚಾರ ಅಲ್ಲ. ಸುಮ್ಮನೆ ಏನು ಅಂತಂದರೆ ಇವರು ಮಾಂತ್ರಿಕರು, ತಾಂತ್ರಿಕರು ಆ ಭೂತಾಳೆ ಈ ಭೂತಾಳೆ ಅಂತ ಏನೇನೋ ಹೇಳಿ ನಿಮ್ಮನ್ನು ದಾರಿ ತಪ್ಪಿಸ್ತವ್ರಷ್ಟೇ. ನಿಮ್ಮ ಕೈಯಲ್ಲೇ ಇವೆಲ್ಲ ಗಿಡಮೂಲಿಕೆಗಳು. ಇದನ್ನು ಪರಿಚಯ ಮಾಡಬೇಕು, ಇದನ್ನು ಹೇಳಬೇಕು ಅನ್ನೋ ಒಂದು ಉದ್ದೇಶದಿಂದ ಹೇಳಿದೆ ಅಷ್ಟೇ. ಇದರಿಂದ ಸಾಕಷ್ಟು ಸಮಸ್ಯೆಗಳು, ಸಾಕಷ್ಟು ಪರಿಹಾರಗಳು ನಡೆಸ್ಬೋದು. ಆಯಿತಾ? ತಾರೆ ಮರ ಅಂತಂದರೆ ತಮಾಷೆ ಮಾತಲ್ಲ. ಈ ಮರದಡೆ ಕೂತ್ಕೊಂಡು 48 ದಿವಸ ಅನುಷ್ಠಾನ ಮಾಡಿದಂಥ ಧೀರ ಯಾರೂ ಇಲ್ಲ. ಮುಂದಿನ ದಿನಗಳಲ್ಲಿ ಅವನು ಹುಟ್ಟೋಕ್ಕೂ ಚಾನ್ಸ್ ಇಲ್ಲ. ಅಂಥ ಪರಿಣಾಮಕಾರಿಯಾಗಿರ್ತಕ್ಕಂಥ ಸಾಕಷ್ಟು ಪ್ರೇತಗಳು, ಭೂತಗಳು, ಪಿಶಾಚಿಗಳು, ಯಕ್ಷ, ರಾಕ್ಷಸ, ಕಿನ್ನರ, ಕಿಂಪುರುಷಗಳು ಇವರೆಲ್ಲ ವಾಸವಾಗಿರ್ತಕ್ಕಂಥ ಸನ್ನಿಧಾನ ತಾರೆ ಮರ ಅಂತಂದರೆ ತಮಾಷೆ ಮಾತಲ್ಲ. ಆಯಿತಾ? ಇದನ್ನು ಯಾವುದೋ ಒಂದು ಜಾಗದಲ್ಲಿ ಇತ್ತು, ಅಲ್ಲೇನೋ ಒಂದು ಅನುಷ್ಠಾನ ಮಾಡೋಕ್ಕೆ ಹೋಗಿದ್ವಿ, ಅಲ್ಲಿ ಸಿಕ್ತು. ಹಂಗಾಗಿ ಇದೊಂದು ವೀಡಿಯೋ ಮಾಡೋಣ ಅಂತಂದ್ಬಿಟ್ಟು ಮಾಡಿ ಹಾಕಿದ್ದು. ಇದ್ರ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ಇನ್ನೂ ಹಲವಾರು ಪ್ರಯೋಗಗಳನ್ನ ಹೇಳ್ತೀನಿ, ತಿಳಿಸ್ತೀನಿ. ಇದ್ರ ಬಗ್ಗೆ ವಿವರಣೆ ಕೊಡ್ತೀನಿ. ಆಯಿತಾ? ಇದು ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥದ್ದು. ಆಯಿತಾ? ತಪ್ಸಿ ಮರದೆಲೆ
ತಾರೆ ಮರದ್ದೆಲೆ ಮತ್ತು ಈ ಬೇಲದ ಮರದ್ದು ಎಲೆ ಈ ಮೂರನ್ನು ಸೇರಿಸಿ ಒಂದು ಗಂಟು ಕಟ್ಬಿಟ್ಟು ತಗೊಂಡೋಗಿ ಯಾರ ಮನೆ ಹತ್ರ ಇಡ್ತೀರ ಅವ್ರ ಮನೆ ಹತ್ರ ಏನಾಗ್ತದೆ ಅದನ್ನು ನನಗೆ ಹೇಳಿ. ಶತ್ರು ಆಗಿರ್ಬೋದು, ಮಿತ್ರರಾಗಿರ್ಬೋದು, ನೀವೇನು ಮನಸ್ಸಲ್ಲಿ ಇಚ್ಛೆ ಮಾಡ್ಕೊಂಡಿರ್ತೀರ ಅದನ್ನು ನನಗೆ ಪೂರ್ಣವಾಗಿ ಹೇಳಿ, ಆಯಿತಾ? ಇದೆಲ್ಲ ದೊಡ್ಡ ಮಟ್ಟದಲ್ಲಿರೋಂಥದ್ದು, ಆಯಿತಾ? ಮುಂದಿನ ದಿನಗಳಲ್ಲಿ, ಮುಂದಿನ ಒಂದು ಕಾಲಘಟ್ಟದಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ವಿವರಣೆ ಕೊಡ್ತೀನಿ.